ನಮ್ಮ ಹೆಸರು ಬೆಟ್ಟಪ್ಪ ಸ್ವಾಮಿ ಅಂತ. ಇಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ನಾವು ಯಾವಾಗ್ಲೂ ನಾನ್ ವೆಜ್ ಮಾಡೋದು ಪದ್ಧತಿಯಾಗಿತ್ತು. ಮೊದ್ಲು ಸಿಂಪಲ್ ಆಗಿ ಮಾಡ್ತಿದ್ದು ಎಲ್ಲ ಜನ ಆಡ್ಕೋತಾರೆ ಅಂತ ಒಂದ್ ವರ್ಷ ನಿಲ್ಸ್ಬಿಡುವಾಗ ಅಂತ ಮಾಡಿದ್ದು. ಯಾವಾಗ್ಲೂ ಒಂದ್ ಟೈಮಲ್ಲಿ ಒಂದ್ ಕೋಳಿ ಮಧ್ಯರಾತ್ರಿ ಕೌಚ್ ಹಾಕಿದ್ದವು. ಜನ ಕುಂತಿದ್ದವ್ರಿಗೆ ದೇವಸ್ಥಾನ ಗರ್ಭಗುಡಿಗೆಲ್ಲ ಹೋಗಿ ಅವನ ಕುಂತಿದ್ದ ಜನಕ್ಕೆಲ್ಲ ಪರಿಚದ ಮೇಲೆ ಅವಾಗಿನ ತಪ್ಪಾಯ್ತು ಅಂತ ಇಲ್ಲಿ ನಾವು ಸಿದ್ದಪ್ಪಾಜಿ ಅವರು ಬರ್ಬೇಕಾದ್ರೆ ಅಲ್ಗೂರು ಹಾಳು ಮಾಡ್ಬೇಕಾದ್ರೆ 777 ಜನ ಮಾರಿಯರ್ ಕರ್ಕ ಬಂದ್ರು. ಅವ್ರಿಗೆ ನನಗ್ ಸಲ್ಬೇಕಾದ ಒಂದು ಪೂಜೆ ಒಳಗೆ ನಿಮ್ಗೂ ಒಂದು ಮಟನ್ ಆರದ ಪೂಜೆ ಮಾಡ್ಕೊಡ್ತೀನಮ್ಮ ಅಂತ ಹೇಳಿ ಚಿಕ್ಕೇಲೂರಿಂದ ಅಲ್ಗೂರಿಂದ ಮೂಗ್ ಮಾರಮ್ಮ ಅಂತ ಇದ್ರು. ಅವ್ರಿಗೆ ಒದ್ದಿ ಇಲ್ಲಿ ಕಳಿಸ್ಬಿಟ್ಟ ಮೇಲೆ ಅವ್ರು 27 ಜನ ಮಾರಿಯರು ಬಂದು ಸೇರ್ಕೊಂಡು ನಿಮ್ ಮರಿಗೆಲಿದ್ದಾಗ ನಿಮ್ಗೆ ಏನ್ ಬೇಕು ನಾವು ಒಂದು ಪೂಜೆ ಕೊಡ್ತೀವಿ ಅಂದಾಗ ಅವ್ರಿಗೆ ನನ್ಗೆ ಆರದ್ದೊಂದು ಬೇಕು ಅಂದ್ರೆ ನನಗೆ ಫಸ್ಟ್ ಸಿಹಿ ಪೂಜೆ ಆಗಲಿ, ಆಮೇಲೆ ಸೆಕೆಂಡ್ ಪೂಜೆ ನಿಮ್ಗೆ ಮಟನ್ ಆಹಾರ ಮಾಡ್ಕೊಡ್ತೀನಿ ಅಂತ. ಅವಾಗಿನಿಂದ ನಾವ್ ಇನ್ನೇನು 1800 ವರ್ಷ ಆಗಿದೆ. 800 ವರ್ಷದಿಂದುವೆ ಇದೇ ಪದ್ಧತಿಯಾಗೆ ಮಟನ್ ಊಟ ಮಾಡ್ಕೊಂಡು ಇಲ್ಲಿ ಬಂದಂತ ಭಕ್ತಾದಿಗಳು ಅವ್ರವ್ರಿಗೆ ಅರ್ಕೆ ಏನು ಬಂದು ಅರ್ಸ್ಕೊಂಡು ಹೋಯ್ತಾರೋ ನಮ್ಗೆ ಆ ಸಾಧ್ಯವನ್ನು ಒಳ್ಳೆ ಕೆಲಸ ಆದ್ರೆ ನಾವು ತಂದ್ಕೊಡ್ತೀವಿ ಅಂತ ಅವರೇ ಭಕ್ತಾದಿಗಳು ಅಥವಾ ಅವ್ರವ್ರ ಕೈಲಿ ಏನಿರುತ್ತೋ ಎಷ್ಟಾಗುತ್ತೆ ಅಷ್ಟು ತಂದು ಹಾಕೊಡ್ತಾರೆ. ಮರಿ ಕೋಳಿ ತಂದು ಕೊಟ್ಟು ಇಲ್ಲಿ ಊರು ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ನಿಂತ್ಕೊಂಡು ಮಾಡಿ ಬಂದಂತ ಭಕ್ತಾದಿಗಳಿಗೆ ಊಟ ಪ್ರಸಾದ ಮಾಡಿಸ್ಕೊಟ್ಬಿಡ್ತಾರೆ. ಅದೇ ಇವತ್ತು ಶಿವರಾತ್ರಿ ಹಬ್ಬದ ದಿನ ಅವರು ಸಿದ್ದಪ್ಪಾಜಿ ಅವರು 777 ಜನ ಮಾರಿಯರ್ ಕರ್ಕ ಬಂದು ಇಡ್ಸ್ಕೊಂಡಾಗ ನನ್ಗಾದಾಗ ಯಾವಾಗ್ಲೂ ಪ್ರತಿ ಒಂದು ಹಬ್ಬದಲ್ಲೂ ನಾನ್ ವೆಜ್ ಅಡುಗೆ ಅವ್ರು ಮಾಡಿ ಎಡೆ ಮಾಡ್ಲೇಬೇಕು. ಅದೇ ಇಲ್ಲಿ ಪದ್ಧತಿ.